ನಮಸ್ಕಾರ, ನಾನು ಡಾಕ್ಟರ್ ಮಾನಸ ಕೆ ಎ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗರ್ಭಗುಡಿ IVF ಸೆಂಟರ್, ದಾವಣಗೆರೆ. ಇನ್ಫರ್ಟಿಲಿಟಿಗೆ ಮೇಲ್ ಫ್ಯಾಕ್ಟರ್ ಮತ್ತು ಫೀಮೇಲ್ ಫ್ಯಾಕ್ಟರ್ ಎರಡೂ ಕೂಡ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಏಜೋಸ್ಪರ್ಮಿಯಾ ಅಂದ್ರೆ ಏನು? ಏಜೋಸ್ಪರ್ಮಿಯಾ ಅಂತ ಹೇಳಿದ್ರೆ ವೀರ್ಯಾಣು ಪರೀಕ್ಷೆ ಕೊಟ್ಟಾಗ ಒಂದು ಕೂಡ ವೀರ್ಯಾಣು ಇಲ್ಲದೆ ಇರೋದನ್ನ ಅಥವಾ ಝೀರೋ ಸ್ಪರ್ಮ್ ಕೌಂಟ್ನ ನಾವು ಏಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಕಾರಣಗಳು ಏನೇನಂತ ಹೇಳಿದ್ರೆ ವ್ಯಾರಿಕೋಸಿಲ್ ಅಂತ ಹೇಳ್ತೀವಿ. ಅಂದ್ರೆ ವೀರ್ಯಾಣುಗಳ ಉತ್ಪತ್ತಿ ಜಾಗದಲ್ಲಿ ರಕ್ತನಾಳಗಳು ದೊಡ್ಡದಾಗ್ತಾ ಇರೋದ್ರಿಂದ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಆಗಿ ಸ್ಕ್ರೋಟಲ್ ಟೆಂಪರೇಚರು ಬಾಡಿ ಟೆಂಪರೇಚರ್ಗಿಂತ 1 to 5 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರಬೇಕು. ಯಾವಾಗ ಈ ರಕ್ತನಾಳಗಳು ದೊಡ್ಡದಾದಾಗ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಆಗಿ ಉತ್ಪತ್ತಿ ಕಡಿಮೆ ಆಗ್ತಾ ಹೋಗ್ಬೋದು. ವ್ಯಾರಿಕೋಸಿಲ್ ಕೆಲವೊಬ್ರಿಗೆ ಏನು ಕೂಡ ಸಿಂಪ್ಟಮ್ಸ್ ಇರೋದಿಲ್ಲ, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಬಂದು ತೋರಿಸ್ತಾರೆ, ವೀರ್ಯಾಣು ಪರೀಕ್ಷೆ 0 ಇರುತ್ತೆ. ಡಾಕ್ಟರ್ಸ್ ಏನಾದರೂ ಇನ್ವೆಸ್ಟಿಗೇಷನ್ಸ್ ಮಾಡಿದಾಗ ಅಥವಾ ಸ್ಕ್ರೋಟಲ್ ಸ್ಕ್ಯಾನ್ ಬರೆದಾಗ ಅಥವಾ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗುತ್ತೆ ವ್ಯಾರಿಕೋಸಿಲ್ ಇರುತ್ತೆ ಅಂತ. ಅದೇ ಯಾವ ಸ್ಟೇಜಲ್ಲಿ ಇದೆ, ಸ್ಟೇಜ್ 1, 2, 3, 4 ವ್ಯಾರಿಕೋಸಿಲ್ ಇದೆಯಾ ಅನ್ನೋದ್ರ ಮೇಲೆ ಎಷ್ಟು % ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗೆ ಅಥವಾ ಯಾವ ಟ್ರೀಟ್ಮೆಂಟ್ ಹೋಗಬೇಕು ಅಂತ ಡಿಸೈಡ್ ಆಗಿರುತ್ತೆ. ನಿಮ್ಮ ವೀರ್ಯಾಣು ಸಂಖ್ಯೆ ಏನಾದರೂ ಕಡಿಮೆ ಇದ್ದರೆ ಮೋಸ್ಟ್ ಆಫ್ ದ ಟೈಮ್ ಎಕ್ಸಾಮಿನೇಷನ್ ಮತ್ತು ಸ್ಕ್ರೋಟಲ್ ಸ್ಕ್ಯಾನ್ ಇಂಪಾರ್ಟೆಂಟ್. ಎರಡನೇ ಕಾರಣ ಅಂತ ಹೇಳಿದ್ರೆ ಕೆಲವೊಂದು ಸತಿ ನಾವು ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಎಲ್ಲ ನಾರ್ಮಲ್ ಇರುತ್ತೆ, ಹಾರ್ಮೋನ್ ಟೆಸ್ಟ್ ನಾರ್ಮಲ್ ಇರುತ್ತೆ, ಸ್ಕ್ರೋಟಲ್ ಸ್ಕ್ಯಾನ್ ನಾರ್ಮಲ್ ಇರುತ್ತೆ. ನಾವು ಅವ್ರದ್ದು ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಕಲೆಕ್ಟ್ ಮಾಡಿದಾಗ ಅದರಿಂದ ನಮಗೆ ಕಾಸ್ ಗೊತ್ತಾಗುವಂಥದ್ದು. ಹಾಗಾದರೆ ಅದನ್ನ ಚೇಂಜ್ ಮಾಡೋಕ್ಕಾಗುತ್ತಾ ಅಥವಾ ಬೇರೆ ಏನಾದರೂ ಟೆಸ್ಟ್ ಮಾಡಬೇಕಾ ಅಂತ ನಮಗೆ ಆಗ ಗೊತ್ತಾಗುತ್ತೆ. ಮೂರನೇದು ಏನಂತ ಹೇಳಿದ್ರೆ ಕೆಲವೊಂದು ಸತಿ ಆಟೋ ಆಂಟಿಬಾಡೀಸ್ ಅಂತ ಹೇಳ್ತೀವಿ. ವೈಫಿಗೆ ಎಲ್ಲ ಟೆಸ್ಟ್ ಮಾಡಿರ್ತೀವಿ, ಬೇಸಿಕ್ ಟೆಸ್ಟ್, ಹಸ್ಬೆಂಡ್ಗೆ ಒಂದೇ ಒಂದು ಸೆಮೆನ್ ಅನಾಲಿಸಿಸ್ ಮಾಡಿರ್ತೀವಿ, ಕೌಂಟ್, ಮೊಟಿಲಿಟಿ ಎಲ್ಲ ಕಡಿಮೆ ಇರುತ್ತೆ. ಯಾಕೆ ಅಂತ ಆಟೋ ಆಂಟಿಬಾಡೀಸ್ ಟೆಸ್ಟ್ ಮಾಡಿಸಿದಾಗ ಥೈರಾಯ್ಡ್ ಜಾಸ್ತಿ ಇರುತ್ತೆ, ಒಬೆಸಿಟಿ ಇರುತ್ತೆ ಹಸ್ಬೆಂಡ್ಗೆ. ಸೊ ಆ ಥೈರಾಯ್ಡ್ನ ಕರೆಕ್ಟ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ ಆಟೋ ಆಂಟಿಬಾಡೀಸ್ದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಾರಣ ಏನಂತ ಹೇಳಿದ್ರೆ ಕೆಲವೊಂದು ಸತಿ ಲೈಫ್ ಸ್ಟೈಲ್ ಚೇಂಜಸ್, ಒಬೆಸಿಟಿ, ಸೆಡೆಂಟ್ರಿ ಲೈಫ್ ಸ್ಟೈಲಿಂದ, ಆಮೇಲೆ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಅವರ್ಸಿಂದ, ಆಲ್ಕೋಹಾಲ್ ಇಂಟೇಕ್, ಸ್ಮೋಕಿಂಗಲ್ಲಿ ನಿಕೋಟಿನ್ ಅಂತ ಕಾಂಪೋನೆಂಟ್ ಇರುತ್ತೆ. ಅದೆಲ್ಲ ಹೋಗಿ ಎಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ವೀರ್ಯಾಣು ಆ ಜಾಗದಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದರಿಂದ ಕೌಂಟು, ಮೊಟಿಲಿಟಿ ಮತ್ತು ಮಾರ್ಫಾಲಜಿ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ರೀಸೆಂಟ್ ಟೈಮಲ್ಲಿ ಏನಾಗ್ತಾ ಇದೆ, ಸ್ಟ್ರೆಸ್ ಇನ್ಕ್ರೀಸ್ ಆಗ್ತಾ ಇದೆ, ಸ್ಕ್ರೀನ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಹಾಗೆ ಸ್ಲೀಪ್ ಡಿಪ್ರೈವೇಷನ್ಸ್ ಆಗ್ತಾ ಇದೆ. ಎಲ್ಲ ಕಾರಣದಿಂದ ವೀರ್ಯಾಣು ಕೌಂಟ್ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ನಾವೇನ್ ಮಾಡಬೇಕು? ದೇರ್ ಆರ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್, ಅಂದ್ರೆ ಸರಿಪಡಿಸಬಹುದಾದಂಥ ಕಾರಣಗಳು, ಸರಿಪಡಿಸಕ್ಕಾಗದೇ ಇರುವಂಥ ಕಾರಣಗಳು ಇರುತ್ತೆ. ಅರ್ಲಿ ಡಿಟೆಕ್ಟ್ ಆಗಿ ಅರ್ಲಿ ಟ್ರೀಟ್ಮೆಂಟಿಗೆ ಬಂದ್ರೆ ಮೋಸ್ಟ್ ಆಫ್ ದ ಕಾರಣಗಳನ್ನ ನಾವು ರಿವರ್ಸ್ ಮಾಡ್ಬೋದು. ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಿರ್ಬೋದು. ಕೆಲವೊಂದ್ಸತಿ ಹಾರ್ಮೋನ್ ಟೆಸ್ಟ್ ಅಂತ ಮಾಡಿಸ್ತೀವಿ ನಾವು. ಹಾರ್ಮೋನ್ ಟೆಸ್ಟ್ ಏನಾದರೂ ನಿಮ್ದು ನಾರ್ಮಲ್ ಇದ್ರೆ ಟ್ಯಾಬ್ಲೆಟ್ಸ್, ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಟೈಮ್ ವೈಟಮಿನ್ ಇ, ಕೋಎನ್ಸೈಮ್ Q10, ಆಮೇಲೆ ವೈಟಮಿನ್ ಎ ಕೆಲವೊಂದ್ಸತಿ ಬೇಕಾಗುತ್ತೆ. ಆಂಟಿ ಆಕ್ಸಿಡೆಂಟ್ ಟ್ಯಾಬ್ಲೆಟ್ಸ್, ಯೂಶಲಿ ಟ್ಯಾಬ್ಲೆಟ್ ಸಪ್ಲಿಮೆಂಟ್ಸ್ನ ಓರಲ್ ರೀತಿಲಿ 2 to 3 months ಕೊಡ್ತೀವಿ. ಅದ್ರ ಜೊತೆಗೆ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಟು ವಿತಿನ್ 2 to 3 months ಮೋಸ್ಟ್ ಆಫ್ ದೆಮ್ಗೆ ಈವನ್ ಕೌಂಟ್ ಸ್ವಲ್ಪ ಇಂಪ್ರೂವ್ ಆಗಿದ್ರು ಮೋಸ್ಟ್ ಆಫ್ ದ ಟೈಮ್ ಕ್ವಾಲಿಟಿ ಇಂಪ್ರೂವ್ ಆಗಿರುತ್ತೆ. ಅಂಥವ್ರಿಗೆ ಸ್ಮಾಲ್ ಟ್ರೀಟ್ಮೆಂಟ್ಸ್ ಅಲ್ಲಿ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಈವನ್ IVF ಅಲ್ಲಿ ಸಕ್ಸಸ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಥ್ಯಾಂಕ್ ಯು.